ಸೊ ಒಂದು ವ್ಯಕ್ತಿ ನಿಮ್ಮ ನಂಬಿಕೆನ ಮುರಿದು, ಮನಸ್ಸನ್ನ ಮುರಿದು, ಮೋಸ ಮಾಡಿ, ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಿ, ನಂಬಿಸಿ ಚೀಟ್ ಮಾಡಿ ನಡು ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇದೆಲ್ಲದರ ಶಿಕ್ಷೆ ತಕ್ಷಣಕ್ಕೆ ಸಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು, ಆ ಕ್ಷಣಕ್ಕೆ ಏನೂ ಆಗಲ್ಲ. ಅವ್ರು ಫುಲ್ ಎಂಜಾಯ್ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಏನೂ ಕಮ್ಮಿ ಇರಲ್ಲ, ಫುಲ್ ಹ್ಯಾಪಿ ಆಗಿರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅನ್ಸುತ್ತೆ, ನಾನ್ ತುಂಬಾ ಸ್ಮಾರ್ಟ್, ನಾನ್ ಯಾವ ತಪ್ಪು ಮಾಡೇ ಇಲ್ಲ, ಅದಕ್ಕಾಗಿ ಎಲ್ಲಾದ್ರೂ ನಂಗೆ ಒಳ್ಳೇದೇ ಆಗ್ತಾ ಇದೆ ಅಂತ. ಬಟ್ ಸತ್ಯ ಅದಾಗಿರಲ್ಲ, ತಪ್ಪು ತಿಳ್ಕೊಂಡಿರ್ತಾರೆ. ಅವ್ರ ಜೀವನದಲ್ಲಿ ಯಾವ್ದೋ ಒಂದು ವ್ಯಕ್ತಿ ಅವಶ್ಯಕತೆ ಇರುತ್ತೆ, ಯಾವ್ದೋ ಪ್ರೀತಿ ಅವಶ್ಯಕತೆ ಇರುತ್ತೆ, ಇನ್ನಾರದ್ದು ನಂಬಿಕೆ ಮೇಲೆ ಜೀವನ ಮಾಡ್ಬೇಕು ಅಂತ ಆಗತ್ತಲ್ಲ, ಆಗ ಇದೆಲ್ಲದರ ಲೆಕ್ಕಾಚಾರ ಆಗತ್ತೆ. ಆಗ ನೀವ್ ಏನ್ ಕೊಟ್ಟಿರ್ತೀರೋ ಅದು 100 ಪಟ್ಟು ವಾಪಸ್ ಬರುತ್ತೆ. ಒಂದ್ ಟೈಮಲ್ಲಿ ಆ ವ್ಯಕ್ತಿಗೆ ನೀವೇನ್ ಮಾಡಿದ್ರೋ ಅದು. ಯಾಕಂದ್ರೆ ಇದೇ ಕರ್ಮದ ವಿಧಾನ. ಯಾವಾಗ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡು ಒಂಟಿಯಾಗಿ ನಿಂತಿರ್ತಿರಲ್ವಾ, ಆಗ ಕರ್ಮದಾಟ ಶುರು ಆಗತ್ತೆ, ಹುಡುಕೊಂಡ್ ಬರುತ್ತೆ. ಆದ್ರೆ ನಂಬಿಕೆ ಇಡೀ ಆ ಕೆಟ್ಟ ಸಮಯ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಯಾವತ್ತಾದ್ರೂ ಒಂದಲ್ಲ ಒಂದು ದಿನ ಖಂಡಿತ ಬಂದೇ ಬರುತ್ತೆ. ಸೊ ಜೀವನದಲ್ಲಿ ನಾವು ಯಾವ್ದಕ್ಕಾದ್ರೂ ಹೆಚ್ಚು ಹೆದರ್ಬೇಕು ಅಂದ್ರೆ ನಮ್ಮ ಕರ್ಮಗಳಿಗೆ ಹೆದರ್ಬೇಕು. ನಮಗ್ ಯಾರು ಏನ್ ಮಾಡ್ಬಾರ್ದು ಅಂತ ನಾವು ಬಯಸ್ತೀವೋ ಅದನ್ನ ನಾವ್ ಯಾವತ್ತೂ ಯಾರಿಗೂ ಮಾಡಕ್ ಹೋಗ್ಬಾರ್ದು.